ಕಳ್ತನ ಮಾಡಿರುವಂತ ಬಿಜೆಪಿ ಕೇಂದ್ರ ಸರ್ಕಾರಕ್ಕೆ ನಿರಂತರವಾಗಿ ಬೇಕೇ ಬೇಕು ಜನಪರ ಕಾಂಗ್ರೆಸ್ಸಿನ ಹೋರಾಟಕ್ಕೆ. ಇವತ್ತಿನ ಈ ವೋಟ್ ಚೋರಿ ಕಾರ್ಯಕ್ರಮದ ಪ್ರತಿಭಟನೆಯಲ್ಲಿ ಭಾಗವಹಿಸಿರ್ತಕ್ಕಂಥ ನಮ್ಮ ಅಖಿಲ ಭಾರತ ಕಾಂಗ್ರೆಸ್ ಸದಸ್ಯರಾಗಿರ್ತಕ್ಕಂಥ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ್ ಅವರೇ ಹಾಗೂ ಇನ್ನೊಬ್ಬ ನಮ್ಮ ಪಕ್ಕದ ಶಾಸಕರಾಗಿರ್ತಕ್ಕಂಥ ಪಠಾಣರಾಮ ಮುಂಚೂಣಿ ಘಟಕದ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳೇ, ಮಾಧ್ಯಮ ಮಿತ್ರರೇ, ಈಗಾಗಲೇ ತಮಗೆ ಗೊತ್ತಿದ್ದಂತೆ ನಮ್ಮ ರಾಷ್ಟ್ರೀಯ ನಾಯಕರು, ಲೋಕಸಭೆಯ ವಿರೋಧ ಪಕ್ಷದ ನಾಯಕರು ಆಗಿರ್ತಕ್ಕಂಥ ರಾಹುಲ್ ಗಾಂಧಿ ಅವರು ಇವತ್ತು ಪತ್ರಿಕಾಗೋಷ್ಠಿ ಮುಖಾಂತರ ಇವತ್ತು ಜನಗಳಿಗೆ ತಿಳಿಸಿರ್ತಕ್ಕಂಥದ್ದು ಸುಮಾರು 5 ಕೋಟಿ ಜನಗಳ ಒಂದು ಸಹಿ ಸಂಗ್ರಹಣೆಯನ್ನ ಮಾಡಬೇಕು ಅಂತ ಹೇಳಿ ಕಳೆದ ತಿಂಗಳು 15ನೇ ತಾರೀಕಿಂದ ಒಂದು ಪ್ರಾರಂಭ ಮಾಡಿದೀವಿ. ಈ ತಿಂಗಳು ಈ ಏನು ಭ್ರಷ್ಟ ಬಿಜೆಪಿ ಅವರು ಮೋದಿಯ ನೇತೃತ್ವದ ಸರ್ಕಾರ ಇವತ್ತು ಯಾವುದೇ ಪಕ್ಷಗಳನ್ನ ಬೇರೆ ಪಕ್ಷಗಳು ಅಧಿಕಾರಕ್ಕೆ ಬರಬಾರ್ದು ಅಂತ ಹೇಳಿ ಇವತ್ತು ಮತ ಕಳ್ಳತನವನ್ನ ಮಾಡಿ ಈ ದೇಶದಲ್ಲಿ ಇವತ್ತು ಅಧಿಕಾರವನ್ನ ಗೊತ್ತಾಗಬೇಕು. ಈ ಬಿಜೆಪಿಯವರು ಯಾವ ರೀತಿ ಭ್ರಷ್ಟಾಚಾರವನ್ನ ಮಾಡ್ತಾರೆ, ಯಾವ ರೀತಿ ಕಳ್ಳತನವನ್ನ ಮಾಡಿ ಇವತ್ತು ಪ್ರಜಾಪ್ರಭುತ್ವವನ್ನ ಯಾವ ರೀತಿ ಕಗ್ಗಲೆಯನ್ನ ಮಾಡ್ತಾ ಇದ್ದಾರೆ. ಪ್ರಜಾಪ್ರಭುತ್ವದೊಂದಿಗೆ ನಮ್ಮ ಇಂಡಿಯಾ ಮೈತ್ರಿಕೂಟದ ಎಲ್ಲ ನಮ್ಮ ಅಂಗ ಪಕ್ಷದವರು ಸಹ ಇವತ್ತು ಇದನ್ನ ಖಂಡಿಸಿ ದೇಶಾದ್ಯಂತ ಇವತ್ತು ಹೋರಾಟವನ್ನ ಮಾಡ್ತಾ ಇದ್ದಾರೆ. ಇವತ್ತು ಜನಗಳು ಸಹ ಇದು ಮನವರಿಕೆ ಆಗಿದೆ. ಪಕ್ಷ ಅಂದ್ರೆ ಬಿಜೆಪಿ ಸರ್ಕಾರದ ಕೈಗೊಂಬೆಯಾಗಿ ಇವತ್ತು ಎಲೆಕ್ಷನ್ ಕಮಿಷನ್ ಕೆಲಸ ಮಾಡ್ತಾ ಇದೆ. ಅದಕ್ಕೋಸ್ಕರ ನಮ್ಮ ರಾಹುಲ್ ಗಾಂಧಿ ಪೂರ್ಣ ಮಾಹಿತಿಯನ್ನು ದಾಖಲೆ ಸಮೇತ ಜನರಿಗೆ ಒಪ್ಪಿಸಿದ್ದಾರೆ. ಎಲೆಕ್ಷನ್ ಕಮಿಷನ್ ಕೂಡ ಇದಕ್ಕೆ ಉತ್ತರವಾಗಿ ಬರೀ ಹಾರಿಕೆ ಉತ್ತರ ಕೊಡ್ತಾ ಇದೆ. ಆದ್ರೆ ನೈಜ ಉತ್ತರಗಳು ಇಲ್ಲ, ವೋಟರ್ಸ್ ಲಿಸ್ಟ್ ಬಗ್ಗೆ ನಾವ್ ಏನೇನು ಪಟ್ಟಿಗಳು ಮಾಡಿ ರಾಹುಲ್ ಗಾಂಧಿ ಅವರು ಒಪ್ಪಿಸಿದ್ದಾರೆ ಅದಕ್ಕೆ ಸರಿಯಾದ ಉತ್ತರ ಎಲೆಕ್ಷನ್ ಕಮಿಷನ್ ಕೂಡ ಕೊಡ್ತಾ ಇಲ್ಲ. ಕೇವಲ ಬಿಜೆಪಿಯ ಒಂದು ಮೌತ್ ಪೀಸ್ ಆಗಿ ಇವತ್ತಿನ ದಿನ ಕೆಲಸ ಮಾಡ್ತಾ ಇದೆ. ಪ್ರತಿಯೊಬ್ಬ ಪ್ರಜೆಗೂ ನಮ್ಮ ಸಂವಿಧಾನವು ಒಬ್ಬ ವ್ಯಕ್ತಿಗೆ ಒಂದು ವೋಟಿನ ಅಧಿಕಾರ ಕೊಡ್ತಾ ಇದೆ. ನಮ್ಮ ಪ್ರಜಾಪ್ರಭುತ್ವದ ಒಂದು ಫೌಂಡೇಶನ್ ಅಲ್ಲಾಡಿಸುವಂತಹ ಕೆಲಸ ಆಗ್ತಾ ಇದೆ. ಇದು ಒಂದು ಆಟೋಕ್ರೆಟಿಕ್ ರೂಲ್. ನಾವೇನ್ ಹೇಳ್ತೀವಿ, ವೋಟ್ ಚೋರ್ ಗತಿ ಚೋರ್ ಅಂತ ಒಂದು ಸ್ಲೋಗನ್ ಕೂಡ ಹಾಕಿದ್ವಿ. ಮತ್ತೆ ತಾನಾಶಾಹಿ, ನಾವೇನ್ ಆಟೋಕ್ರೆಟಿಕ್ ರೂಲ್ ಅಂತ ಹೇಳ್ತೀವಿ ಮೋದಿ ಸರ್ಕಾರದ್ದು, ಇಂತಹ ಒಂದು ತಾನಾಶಾಹಿ ಸರ್ಕಾರ ನಮಗೆ ಬೇಡ. ಪ್ರಜಾಪ್ರಭುತ್ವ, ಪ್ರಜೆಗಳಿಂದ ಆಯ್ಕೆಯಾದಂತಹ ಒಂದು ಸರ್ಕಾರ ಇವತ್ತಿನ ದಿನ ನಾವು ರಚಿಸಬೇಕಾಗಿದೆ ಅನ್ನುವಂತ ಎಲ್ಲ ಘಟಕದ ಅಧ್ಯಕ್ಷರಿದ್ದೀರಾ, ಕಾರ್ಯಕರ್ತರಿದ್ದೀರಾ. ಈ ಒಂದು ಅಭಿಯಾನವನ್ನ ಜನರಲ್ಲಿ ತಗೊಂಡು ಹೋಗಿ ಪ್ರತಿಯೊಬ್ಬ ಘಟಕದವರು ಕೂಡ ಒಂದು ನಿರ್ದಿಷ್ಟ ಸಂಖ್ಯೆಯನ್ನು ನೀವು ತೀರ್ಮಾನ ಮಾಡಿಕೊಂಡು ಆ ಸಹಿಯನ್ನ ಸಂಗ್ರಹಣೆ ಮಾಡಿದ್ರೆ ನಮ್ಮ ಈ ಅಭಿಯಾನಕ್ಕೆ ಏನ್ ಕೇಂದ್ರದ ಮತ್ತು ರಾಜ್ಯದ ವರಿಷ್ಠರು AICC KPCC ಇಂದ ಒಂದು ಚಾಲನೆ ಕೊಟ್ಟಿದ್ದಾರೆ, ಅದಕ್ಕೆ ಒಂದು ಸರಿಯಾದ ನೀತಿನಲ್ಲಿ ನಾವು ಕೂಡ ಅವರಿಗೆ ಸಪೋರ್ಟ್ ಮಾಡ್ದಂಗಾಗುತ್ತೆ. ಅದರಿಂದ ಎಲ್ಲರೂ ಕೂಡ ಇವತ್ತು ಕಾಂಗ್ರೆಸ್ ಬಳಗದವರು ನಿಮ್ಮ ಕ್ಷೇತ್ರದಲ್ಲಿ ನಿಮ್ಮ ಘಟಕಗಳಲ್ಲಿ ಮತ್ತು ನಮ್ಮ MP ಕಾನ್ಸ್ಟಿಟ್ಯೂನ್ಸಿ ಇರ್ಬೋದು, MLA ಕಾನ್ಸ್ಟಿಟ್ಯೂನ್ಸಿನಲ್ಲಿ ಈ ಒಂದು ವೋಟ್ ಚೋರಿ ಬಗ್ಗೆ ಜನರಲ್ಲಿ ಮನೆ ಮನೆಗೆ ತೆರಳಿ ಅವ್ರಿಗೂ ಕೂಡ ಅದ್ರ ಬಗ್ಗೆ ಅರಿವು ಮೂಡಿಸಿ, ಜೊತೆಗೆ ಯಾವ ರೀತಿ ಕೇಂದ್ರ ಸರ್ಕಾರದಿಂದ ಸತತವಾಗಿ ಮಲತಾಯಿ ಧೋರಣೆ ಆಗ್ತಾ ಇದೆ. ಮೊದಲನೇದಾಗಿ GST ನಲ್ಲಿ, ಟ್ಯಾಕ್ಸ್ ಕಲೆಕ್ಷನ್ ನಲ್ಲಿ ಕರ್ನಾಟಕ ಸರ್ಕಾರ 2ನೇ ಸ್ಥಾನದಲ್ಲಿದೆ. ಮಹಾರಾಷ್ಟ್ರದ ನಂತರ ಕರ್ನಾಟಕ ಸರ್ಕಾರ ಇದೆ. ಪ್ರತಿ ಬಾರಿ ಕೂಡ ಸನ್ಮಾನ್ಯ ಸಿದ್ದರಾಮಯ್ಯ ಜಿ ಅವರು ಹೇಳ್ತಾರೆ, ನಾವ್ ಏನೇ ನಮ್ಮ ಕೇಂದ್ರ ಸರ್ಕಾರಕ್ಕೆ 1 ರೂಪಾಯಿ ಕೊಟ್ರೆ ನಮಗೆ ಬರ್ತಾ ಇರೋದು ಕೇವಲ 14 ರಿಂದ 15 ಪೈಸಾ ಮಾತ್ರ. ಸೊ ಈ ರೀತಿ ಕೇಂದ್ರ ಸರ್ಕಾರದ ನೀತಿಗಳು ನಮ್ಮ ಅಭಿವೃದ್ಧಿಗೆ ಅಡಚಣೆ ಆಗ್ತಾ ಇದೆ. ನಮಗೆ ಸಲ್ಲಬೇಕಾಗಿರುವಂತಹ ನ್ಯಾಯಪೂರ್ವಕವಾಗಿ ಬರಬೇಕಾದಂತಹ ಹಣ ನಮಗೆ ಇವತ್ತಿನ ದಿನ ಬರ್ತಾ ಇಲ್ಲ. ಇದರ ವಿರುದ್ಧವಾಗಿ ಯಾವುದೇ ಬಿಜೆಪಿ ಎಂಪಿಗಳು ಕೂಡ ಕೇಂದ್ರದಲ್ಲಿ ತಮ್ಮ ಮಂತ್ರಿಗಳು, ತಮ್ಮ ಪ್ರೈಮ್ ಮಿನಿಸ್ಟರ್ಗೆ ಮುಟ್ಟಿಸ್ತಾ ಇಲ್ಲ. ಇದರ ಬಗ್ಗೆ ಕೂಡ ಜನರಿಗೆ ನಾವು ಇವತ್ತಿನ ದಿನ ಹೇಳ್ಬೇಕಾಗಿದೆ. ಮತ್ತು ಯಾವ ಸರ್ಕಾರ ರಾಜ್ಯದಲ್ಲಿ ನಮ್ಮ ಗ್ಯಾರಂಟಿ ಯೋಜನೆಗಳ ಬಗ್ಗೆ ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ, ಆ ಒಂದು ಗ್ಯಾರಂಟಿ ಯೋಜನೆಯ ಬಗ್ಗೆ ನಮ್ಮ ಯುನೈಟೆಡ್ ನೇಷನ್ ಅಲ್ಲೂ ಕೂಡ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಈ ಕರ್ನಾಟಕ ಮಾಡೆಲ್ ನಲ್ಲಿ ಬೇರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಅದರ ಬಗ್ಗೆ ಸಮ್ಮತಿ ವ್ಯಕ್ತಪಡಿಸ್ತಾ ಇದ್ದಾರೆ. ಮತ್ತೆ ಈ ಕರ್ನಾಟಕ ಮಾಡೆಲ್ ಅನ್ನೇ ಬಿಜೆಪಿ ಆಡಳಿತ ರಾಜ್ಯಗಳಲ್ಲಿ ಅವರು ಕೂಡ ಫಾಲೋ ಮಾಡ್ತಾ ಇದ್ದಾರೆ. ನಾವು ಮಹಾರಾಷ್ಟ್ರದಲ್ಲಿ ನೋಡ್ತಾ ಇದೀವಿ, ಈಗ ಬಿಹಾರ್ನಲ್ಲಿ ಚುನಾವಣೆ ಬರ್ತಾ ಇದೆ. ಆದ್ರಿಂದ ಮಹಿಳೆಯರಿಗೆ ಸುಮಾರು ಲಕ್ಷ ಅನ್ಸುತ್ತೆ, 1 ಲಕ್ಷನ 10 ಲಕ್ಷ ಮಹಿಳೆಯರಿಗೆ 10,000 ರೂಪಾಯಿ ಕೊಡ್ತಾ ಇದ್ದಾರೆ.
ಪ್ರತಿಯೊಬ್ಬ ಮಹಿಳೆಗೆ 10,000 ರೂಪಾಯಿ ಕೊಡ್ತಾ ಇದ್ದಾರೆ. ಯೋಚನೆ ಮಾಡ್ರಿ, ಯಾಕೆ ಕೊಡ್ತಾ ಇದ್ದಾರೆ 10,000 ರೂಪಾಯಿ ಅಂತ. ಸೊ ಈ ರೀತಿ ನಮ್ಮ ಜನರಿಗೆ ಆಡಳಿತ ಪಕ್ಷದ ನೀತಿಗಳು, ಕುತಂತ್ರಗಳನ್ನ ಅವರಿಗೆ ತಿಳಿ ಹೇಳಿ ನಮ್ಮ ಗ್ಯಾರಂಟಿ ಯೋಜನೆಗಳು ಯಾವ ರೀತಿಯ ಯಶೋಗಾಥೆಯನ್ನು ಪ್ರತಿಯೊಂದು ಮನೆಯಲ್ಲಿ ಬರಿತಾ ಇದ್ದಾವೆ. ಆ 2,000 ರೂಪಾಯಿ 200 ಯೂನಿಟ್ ಕರೆಂಟ್ ಇರ್ಬೋದು, ಮಹಿಳೆಯರಿಗೆ ಸಿಗುವಂತಹ 2,000 ರೂಪಾಯಿ ಇರ್ಬೋದು, 10 kg ಅನ್ನ ಇರ್ಬೋದು, ನಿರುದ್ಯೋಗಿಗಳಿಗೆ 3,000, ಡಿಪ್ಲೊಮಾ ಮಾಡಿರೋರಿಗೆ 1,500, ನಾವೇನಿದು ಫ್ರೀ ಬಸ್ ಇದೆಲ್ಲ ಕೊಡ್ತಾ ಇದ್ದೀವಿ. ಅದರಿಂದ ಒಂದು ಆರ್ಥಿಕವಾಗಿ ಮಹಿಳೆಯರು ಸಬಲರಾಗ್ತಾ ಇದ್ದಾರೆ, ತಮ್ಮ ಕುಟುಂಬದ ಜವಾಬ್ದಾರಿಯನ್ನ ಸಮರ್ಪಕವಾಗಿ ನಿಭಾಯಿಸ್ತಾ ಇದ್ದಾರೆ. ಆದ್ರಿಂದ ನಮ್ಮ ಕರ್ನಾಟಕ ಸರ್ಕಾರದ ಜನಪರ ಯೋಜನೆಗಳು ಎಲ್ಲರಿಗೂ ಸಮಬಾಳು ಸಮಪಾಲು ಅಂತ ನಮ್ಮ ಸಿಎಂ ಅವ್ರು ಏನ್ ಹೇಳ್ತಾರೆ, ಆ ನೀತಿಗಳನ್ನ ಜನರಿಗೆ ತಿಳಿ ಹೇಳಿ ಈ ಒಂದು ಸಹಿ ಸಂಗ್ರಹಿಸುವ ನಿಟ್ಟಿನಲ್ಲಿ ನಮ್ಮ 5 ಬೇಡಿಕೆಗಳಿವೆ. ಇದರಲ್ಲಿ ಮೊದಲನೆಯದಾಗಿ ಚುನಾವಣೆ ಆಯೋಗಕ್ಕೆ ಯಂತ್ರದಿಂದ ಓದಬಹುದಾದ ಮತದಾರರ ಪಟ್ಟಿಯನ್ನು ಫೋಟೋಗಳೊಂದಿಗೆ ಸಾರ್ವಜನಿಕ ಪರಿಶೀಲನೆಗೆ ಲಭ್ಯವಾಗುವಂತೆ ಮಾಡಿ. ಮತ್ತು ಎರಡನೆಯದು, ಪ್ರತಿ ಚುನಾವಣೆಗೂ ಮೊದಲು ಛಾಯಾಚಿತ್ರಗಳೊಂದಿಗೆ ಅಳಿಸುವಿಕೆ ಮತ್ತು ಸೇರ್ಪಡೆ ಪಟ್ಟಿಯನ್ನು ಸಾರ್ವಜನಿಕವಾಗಿ ಬಿಡುಗಡೆ ಮಾಡುವುದನ್ನು ಖಚಿತಪಡಿಸಬೇಕೆಂದು. ಮೂರನೆಯದು, ತಪ್ಪಾಗಿ ಅಳಿಸಿದಂತಹ ಹೆಸರುಗಳನ್ನ, ಯಾವ ಹೆಸರು ಡಿಲೀಟ್ ಆಗಿರುತ್ತೆ ಅವನ್ನ ಮರು ಸೇರ್ಪಡೆ ಮಾಡಲು ಕುಂದುಕೊರತೆ ವಿಭಾಗ ರಚಿಸಿ, ಒಂದು ಪ್ರತ್ಯೇಕ ವಿಭಾಗವನ್ನು ರಚಿಸಿ ಪರಿಹರಿಸಲು ಮತದಾರರಿಗೂ ಕೂಡ ಸಹಕರಿಸಿ ಅನ್ನೋದು. ನಾಲ್ಕನೇದಾಗಿ, ಕೊನೆಯ ನಿಮಿಷದ ಅಳಿಸುವಿಕೆ ಅಂದ್ರೆ ಲಾಸ್ಟ್ ಮಿನಿಟ್ ಡಿಲೀಷನ್ ಆಗುತ್ತಲ್ಲ, ಅಥವಾ ಮತಗಳ ಸೇರ್ಪಡೆಯನ್ನು ಕೂಡ ತಪ್ಪಿಸಬೇಕು ಮತ್ತು ಸ್ಪಷ್ಟವಾದ ಅಂತಿಮ ದಿನಾಂಕವನ್ನು, ಲಾಸ್ಟ್ ಡೇಟ್ ಅನ್ನು ಕೂಡ ಮುಂಚಿತವಾಗಿ ಘೋಷಿಸಬೇಕು. ಐದನೆಯದು, ವ್ಯವಸ್ಥಿತವಾಗಿ ಮತದಾರರ ಪಟ್ಟಿಯ ನಿಗ್ರಹದಲ್ಲಿ ಭಾಗಿಯಾಗಿರುವ ಅಧಿಕಾರಿಗಳು ಹಾಗೂ ಏಜೆಂಟರ ವಿರುದ್ಧ ಕಾನೂನು ಕ್ರಮವನ್ನು ಜರುಗಿಸಬೇಕು. ನಮ್ಮ ಏನು ಸಂವಿಧಾನದ ಹಕ್ಕನ್ನ ಪ್ರತಿಯೊಬ್ಬ ಮತದಾರರಿಗೂ ಕೂಡ ನಾವು ಕೊಡಬೇಕಾಗಿರೋದು ಎಲೆಕ್ಷನ್ ಕಮಿಷನ್ ನ ಡ್ಯೂಟಿ ಅದು. ಆದ್ರಿಂದ ಎಲೆಕ್ಷನ್ ಕಮಿಷನ್ಗೆ ನಾವು ಸಹಿ ಸಂಗ್ರಹಣೆಯ ಮೂಲಕ ನಮ್ಮ ಬೇಡಿಕೆಗಳನ್ನ ಎಲೆಕ್ಷನ್ ಕಮಿಷನಿನ ಮುಂದೆ ನಮ್ಮ ಕಾಂಗ್ರೆಸ್ ಪಕ್ಷ ಇವತ್ತಿನ ದಿನ ನೀಡ್ತಾ ಇದ್ದೀವಿ. ಅಕ್ಟೋಬರ್ 15 ಕೊನೆಯ ದಿನವಾಗಿದೆ. ಆದ್ರಿಂದ ಎಲ್ಲರೂ ಕೂಡ ಈ ಒಂದು ಸಹಿ ಸಂಗ್ರಹಣೆಯಲ್ಲಿ ಅವರು ಕೂಡ ತಮ್ಮದೇ ಆದ ರೀತಿಯಲ್ಲಿ ಇನ್ವಾಲ್ವ್ ಆಗಿ 1,00,000ಕ್ಕೂ ಹೆಚ್ಚು, ನಮ್ಮ ದಾವಣಗೆರೆಯಿಂದ 1,00,000 ಅಂತ ಇದ್ದೀನಿ, ನಾನು 2,00,000 ಅಂತ ಇದ್ದೀನಿ. ಸೊ ನಮ್ಮ ಒಂದು ಐಕ್ಯತೆಯನ್ನ ಮತ್ತೆ ನಮ್ಮ ಪಕ್ಷದ ವರಿಷ್ಠರ ಜವಾಬ್ದಾರಿಯನ್ನ ಸಮರ್ಪಕವಾಗಿ ನಾವೆಲ್ಲರೂ ನಿಭಾಯಿಸಿ ಈ ಸಹಿ ಸಂಗ್ರಹಣೆಯಲ್ಲಿ ನಮ್ಮ ಡಿಸ್ಟ್ರಿಕ್ಟ್ ಮುಂಚೂಣಿಯಲ್ಲಿ ಇರುವಂತಾಗಲಿ ಅಂತ ನಾನು ಎಲ್ಲರಲ್ಲಿ ಬೇಡ್ಕೊಂಡು ಈ ಒಂದು ಅಭಿಯಾನ ಯಶಸ್ವಿಯಾಗ್ಲಿ ಅಂತ ಹೇಳಿ ನಿಮ್ಮೆಲ್ಲರಿಗೆ ವಂದಿಸುತ್ತಾ ನನ್ನ ಮಾತು ಮುಗಿಸ್ತೇನೆ. ಧನ್ಯವಾದಗಳು.